ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತೊಂದು ಮಂತ್ರವನ್ನು ಹೇಳ್ತಾ ಇದ್ದೇನೆ. ಆ ಮಂತ್ರ ಪ್ರತಿಯೊಬ್ಬರಿಗೂ ಉಪಯುಕ್ತವಾದಂಥದ್ದು. ಆ ಮಂತ್ರದಿಂದ ಸರ್ವ ಫಲಗಳು ಸಿಗ್ತವೆ. ಆ ಮಂತ್ರದಿಂದ ಕಾರ್ಯಸಿದ್ಧಿಗಳು ಆಗ್ತವೆ. ಆ ಮಂತ್ರವನ್ನು ನೀವು ಪ್ರತಿದಿನ ಹೇಳ್ಬೋದು. ಆ ಮಂತ್ರ ಪಠಿಸೋದ್ರಿಂದ ಮಂತ್ರ ಅನ್ನೋಕ್ಕಿಂತ ಅದೊಂದು ಶ್ಲೋಕ. ಆ ಶ್ಲೋಕವನ್ನು ನಾವು ಹೇಳೋದ್ರಿಂದ ನಮಗೆ ತುಂಬ ಉಪಯುಕ್ತ ಆಗ್ತದೆ. ಅದನ್ನು ಚಿಕ್ಕ ಮಕ್ಕಳ ಕಡೆಯಿಂದ ಹೇಳಿಸ್ಬೋದು, ದೊಡ್ಡವರು ಹೇಳ್ತಾರೆ. ಅದು ತುಂಬ ಸರಳವಾದ ಮಂತ್ರ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದನ್ನು ನೀವು ಕೇಳಿ, ಅದನ್ನು ನೀವು ಹೇಳಿ. ಅದು ಎಲ್ಲರಿಗೂ ಗೊತ್ತಿರುವಂಥ ಮಂತ್ರ. ಅದನ್ನು ನಾನು ಈಗ ಹೇಳ್ತಾ ಇದ್ದೀನಿ. ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದು ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಘವೇಂದ್ರ ಸ್ವಾಮಿಗಳ ಒಂದು ಶ್ಲೋಕ ಅದು. ಅದನ್ನು ಮುಂಚೆನೇ ಹೇಳ್ತಾ ಇದ್ದೇನೆ. ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಆ ಶ್ಲೋಕವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದೊಂದು ಸರಳವಾದ ಶ್ಲೋಕ, ಆದರೆ ಈ ಶ್ಲೋಕದ ಪರಿಣಾಮ ತುಂಬ ಉತ್ತಮವಾದದ್ದು. ಈ ಶ್ಲೋಕವನ್ನು ಹೇಳೋದ್ರಿಂದ ನಮಗೆ ಬರುವ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ಈ ಶ್ಲೋಕವನ್ನು ಪಠಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಆಗಲಿ ಮತ್ತು ದೊಡ್ಡವ್ರಿಗೆ ಆಗಲಿ ಎಲ್ಲರಿಗೂ ಒಳ್ಳೆಯದು. ಇದನ್ನು ರಾಘವೇಂದ್ರ ಸ್ವಾಮಿಗಳು ನಮಗಾಗಿ ಕೊಟ್ಟಿರೋ ಒಂದು ಶ್ಲೋಕ. ಅದರ ಅರ್ಥವನ್ನು ಹೇಳ್ತಾ ಇದ್ದೇನೆ. ಈ ಸ್ತೋತ್ರವು ತುಂಬ ಅರ್ಥಪೂರ್ಣ ಆಗಿದೆ. ಇದನ್ನು ಲಕ್ಷಾಂತರ ಭಕ್ತರು ಲಕ್ಷಾಂತರ ಬಾರಿ ಹೇಳಿರ್ತಾರೆ. ಈ ಸ್ತೋತ್ರದ ಅರ್ಥ ಏನು? ಈ ಸ್ತೋತ್ರವನ್ನು ನಾವು ಚಿಕ್ಕ ಮಕ್ಕಳ ಕಡೆ ಹೇಳಿಸ್ತೀವಿ. ಅದು ಇನ್ನೂ ಮಾತು ಬರೋ ಟೈಮ್ನಲ್ಲಿ ಈ ಮಂತ್ರವನ್ನೇ, ಈ ಶ್ಲೋಕವನ್ನೇ ನಾವೆಲ್ಲರ ಕಡೆಯಿಂದ ಹೇಳಿಸೋದು. ಮತ್ತು ಇದರ ಅರ್ಥ ಏನಂತಂದರೆ ನಮಗೂ ಕಣ್ಣಲ್ಲಿ ನೀರು ಬರ್ತದೆ. ಆದ್ದರಿಂದ ಹೆಚ್ಚು ವಿಳಂಬ ಮಾಡಲಾರ್ದೆ ಇದರ ಅರ್ಥವನ್ನು ನಾನು ಹೇಳ್ತೀನಿ. ಸತ್ಯ ಮತ್ತು ಧರ್ಮದ ರಕ್ಷಕನಾದ ರಾಘವೇಂದ್ರರನ್ನು ನಾವು ಪೂಜಿಸ್ತೀವಿ. ಕಲ್ಪವೃಕ್ಷದಂತಿರುವ ರಾಘವೇಂದ್ರರಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಇದನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಕಾಮಧೇನುವಿನಂತಿರುವ ಶ್ರೀ ರಾಘವೇಂದ್ರರಿಗೆ ನಾನು ನಮಸ್ಕರಿಸುತ್ತೇನೆ. ಕಲ್ಪವೃಕ್ಷವು ಒಂದು ದೈವಿಕ ವೃಕ್ಷವಾಗಿದೆ. ಅದು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ತದೆ. ಕಾಮಧೇನುವು ಕೂಡ ಅದೇ ರೀತಿ ಆಸೆಗಳನ್ನು ಪೂರೈಸುವ ಹಸು. ಇದನ್ನು ಕೆಲವೊಮ್ಮೆ ಎಲ್ಲ ಹಸುಗಳ ತಾಯಿ ಎಂದು ಕರೆಯುತ್ತಾರೆ. ಶ್ರೀ ರಾಘವೇಂದ್ರರು ತಮ್ಮನ್ನು ಪ್ರಾಮಾಣಿಕವಾಗಿ ಪ್ರಾರ್ಥಿಸುವ ಎಲ್ಲ ಭಕ್ತರ ಆಸೆಗಳನ್ನು ಈಡೇರಿಸ್ತಾರೆ. ರಾಯರು ಯಾವುದೇ ಜಾತಿ, ಬಣ್ಣ ಅಥವಾ ಧರ್ಮದ ಬಗ್ಗೆ ಯಾವುದೇ ಪಕ್ಷಪಾತವನ್ನು ಮಾಡುವುದಿಲ್ಲ. ನಿಖರವಾಗಿ ಕಲ್ಪವೃಕ್ಷ ಮತ್ತು ಕಾಮಧೇನುವಿನಂತೆ ಹಸು ಹಾಲು ಯಾರಿಗಾಗೂ ಎಂದು ಕೇಳುವುದಿಲ್ಲ. ಮಗುವಿನಿಂದ ಹಿಡಿದು 100 ವರ್ಷ ವಯಸ್ಸಿನವರೆಗೆ ಎಲ್ಲರೂ ಹಾಲು ಸೇವಿಸ್ತಾರೆ. ಹಸು ಹಾಲು ಕೊಡುವುದೇ ಹೊರತು ಯಾರು ಕುಡಿತಾರೆ, ಮಾಧ್ವರು, ಹಿಂದೂಗಳು, ಅಯ್ಯಂಗಾರರು ಅಥವಾ ಬೇರೆ ಯಾರಾದರೂ ಎಂದು ಕೇಳುವುದಿಲ್ಲ. ಅದೇ ರೀತಿ ರಾಯರು ತನ್ನ ಭಕ್ತರನ್ನು ಮತ್ತು ಅವರ ಆಸೆಗಳನ್ನು ಪೂರೈಸ್ತಾರೆ. ಧರ್ಮ, ಜಾತಿ, ಬಣ್ಣ ಏನೇ ಇರಲಿ, ಯಾರಾದರೂ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದಾಗ ಅವರ ಇಚ್ಛೆಗಳು ಖಂಡಿತವಾಗಿ ಈಡೇರ್ತವೆ. ಇದನ್ನು ನಾವು ಹಲವಾರು ಪವಾಡಗಳಿಂದ ನೋಡಿವಿ. ಅದಕ್ಕಾಗಿಯೇ ರಾಯರನ್ನು ಕಲ್ಪವೃಕ್ಷ ಮತ್ತು ಕಾಮಧೇನು ಅಂತ ಹೇಳ್ತಾರೆ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಉತ್ತಮ ಆರೋಗ್ಯ, ಭಕ್ತಿ ಮತ್ತು ಶಾಂತಿಗಾಗಿ ಎಲ್ಲರೂ ಈ 2 ಸಾಲುಗಳನ್ನು ದಿನಕ್ಕೆ ಹಲವಾರು ಬಾರಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಬೇಕು. ಈ ಶ್ಲೋಕವನ್ನು ಹೇಳೋದ್ರಿಂದ ನಮ್ಮ ತೊಂದರೆಗಳು ದೂರ ಆಗ್ತವೆ. ಈ ಶ್ಲೋಕವನ್ನು ಇನ್ನೊಮ್ಮೆ ಹೇಳಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಒಂದು ಮಂತ್ರವು ಪವಿತ್ರವಾದ ಮಂತ್ರ. ಇದು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿತವಾದಂಥ ಮಂತ್ರ. ಈ ಮಂತ್ರವು ಶಾಂತಿ ಮತ್ತು ದೈವಿಕ ಆಶೀರ್ವಾದಗಳನ್ನು ಕೊಡುತ್ತದೆ. ಅನೇಕ ಭಕ್ತರು ಸಾಂತ್ವನ ಪಡೆಯಲು ಇದನ್ನು ಪ್ರತಿದಿನ ಪಠಿಸುತ್ತಾರೆ. ಈ ಶ್ಲೋಕದ ಅರ್ಥ: ನಾನು ರಾಘವೇಂದ್ರರಿಗೆ ನಮಸ್ಕರಿಸುತ್ತೇನೆ. ಅವರು ಸತ್ಯ ಮತ್ತು ಧರ್ಮನಿಷ್ಠೆಗೆ ಹೆಸರುವಾಸಿ. ಅವರು ಭಕ್ತರಿಗೆ ಕಲ್ಪವೃಕ್ಷ, ಅವರಲ್ಲಿ ಶರಣು ಹೋದವರಿಗೆ ಕಾಮಧೇನುವಿನಂತೆ. ಈ ಮಂತ್ರವು ಬಹಳ ಸರಳ ಮತ್ತು ಅರ್ಥಪೂರ್ಣವಾಗಿದೆ. ಇದು ಭಕ್ತರನ್ನು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕಿಸ್ತದೆ. ಇದು ಸತ್ಯ ಮತ್ತು ಧರ್ಮನಿಷ್ಠೆಯನ್ನು ಒತ್ತಿ ಹೇಳುತ್ತೆ. ಪ್ರಯೋಜನಗಳು ಏನೆಂದರೆ, ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಇದು ಇಷ್ಟಾರ್ಥ ಸಿದ್ಧಿಗೆ ಸಹಾಯ ಕೂಡ ಆಗ್ತದೆ. ಭಕ್ತರು ರಕ್ಷಿತರಾಗಿ ಮತ್ತು ಆಶೀರ್ವದಿಸಲ್ಪಟ್ಟಂತೆ ಭಾವಿಸುತ್ತಾರೆ. ಇದು ಅಡೆತಡೆಗಳನ್ನು ನಿವಾರಿಸಲು ಸಹಾಯವಾಗುತ್ತೆ.
ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳು: ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಅಂದರೇನು? ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವು 17ನೇ ಶತಮಾನದ ಹಿಂದೂ ಸಂತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿತವಾದ ಪವಿತ್ರ ಮಂತ್ರ. ಅವರು ತಮ್ಮ ಬೋಧನೆಗಳನ್ನು ಮತ್ತು ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಮತ್ತು ಈ ಮಂತ್ರ ಹೇಗೆ ಪಠಿಸುವುದು? ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವನ್ನು ಪಠಿಸಲು ಸ್ವಚ್ಛವಾದ ಮತ್ತು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಸ್ನಾನ ಮಾಡಿದ ನಂತರ ಇದನ್ನು ಪಠಿಸಬೇಕು. ಭಕ್ತಿ ಮತ್ತು ಏಕಾಗ್ರತೆಯಿಂದ ಈ ಮಂತ್ರವನ್ನು ನಾವು ಹೇಳಬೇಕು. ಸಂಪ್ರದಾಯ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವನ್ನು ಹೇಳೋದ್ರಿಂದ ಏನು ಪ್ರಯೋಜನ? ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವನ್ನು ಪಠಿಸೋದ್ರಿಂದ ಮನಸ್ಸಿನ ಶಾಂತಿ, ಆಧ್ಯಾತ್ಮಿಕ ಬೆಳವಣಿಗೆ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೂಡ ಸಿಗ್ತದೆ. ಭಕ್ತರು ಯಾರಾದರೂ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವನ್ನು ಪಠಿಸಬಹುದೇ? ಈ ಪ್ರಶ್ನೆಗೂ ಕೂಡ ಒಂದು ಉತ್ತರ ಅದ. ಯಾರಾದರೂ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವನ್ನು ನಾವು ಹೇಳ್ಬೋದು. ವಯಸ್ಸು, ಲಿಂಗ ಮತ್ತು ಅವರ ಹಿನ್ನೆಲೆ ಯಾವುದೇ ಅಡ್ಡಿಯಾಗುವುದಿಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲು ಈ ಮಂತ್ರವು ಬಹಳ ಉಪಯುಕ್ತ ಆಗಿದೆ. ಅದಕ್ಕೆ ಎಲ್ಲರೂ ಪ್ರತಿನಿತ್ಯ ಈ ಮಂತ್ರವನ್ನು ನಾವು ಹೇಳಲೇಬೇಕು. ಇಲ್ಲ ಗುರುವಾರಕ್ಕೊಮ್ಮೆ ಆದರೂ ನಾವು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಪೂಜೆ ಮಾಡಿ ಹೂ ಏರಿಸಿ ಈ ಮಂತ್ರವನ್ನು ನಾವು 108 ಬಾರಿ ಆಗಲಿ, ನಿಮ್ಮ ಕಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಲ ಈ ಮಂತ್ರನ ಹೇಳಬೇಕು. ಇದರಿಂದ ಹೇಳೋದ್ರಿಂದ ಮನೆಯಲ್ಲಿರೋ ದರಿದ್ರನೂ ದೂರ ಆಗ್ತದೆ ಮತ್ತು ಮಾನಸಿಕ ನೆಮ್ಮದಿ, ಶಾಂತಿ ಎಲ್ಲ ಸಿಗ್ತದೆ. ಅದಕ್ಕೋಸ್ಕರ ಈ ಶ್ಲೋಕವನ್ನು ನಾವು ಹೇಳಲಿಕ್ಕೆ ಬೇಕು. ಇದೊಂದು ಸರಳ ಮಂತ್ರ ಅದ. ಇದು ಅಷ್ಟು ದೊಡ್ಡ ಒತ್ತಕ್ಷರ ಇರೋದು ಹಾಗೇನಿಲ್ಲ, ಸರಳವಾದ ಮಂತ್ರ. ಇದನ್ನು ಎಲ್ಲರೂ ಹೇಳೋಣ. ನಾವು ಕೂಡ ಇದನ್ನು ಗುರುವಾರ ದಿವಸ ಪ್ರತಿ ಗುರುವಾರನಾಯ್ತು, ದಿನ ಆಯ್ತು ಹೇಳ್ತಾ ಇರ್ತೀವಿ. ನೀವು ಇದನ್ನು ಹೇಳ್ರಿ. ಅಂದರೆ ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗ್ತದೆ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.